ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೀನಾ ವಿಜಯಲಕ್ಷ್ಮಿ ಚಾನಲ್. ನಾನಿವತ್ತೊಂದು ಹಬ್ಬದ ಬಗ್ಗೆ, ವಿಶೇಷವಾದ ಹಬ್ಬ ಇದು. ಇದ್ರ ಬಗ್ಗೆ ನನಗೆ ಗೊತ್ತಿರುವಂಥ ಒಂದೆರಡು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಎಲ್ಲರ ಮನೆಯಲ್ಲಂತೂ ಆಲ್ಮೋಸ್ಟ್ ಮಾಡ್ತಾರೆ. ಸೊ ಇದು ಶ್ರಾವಣ ಮಾಸದಲ್ಲಿ 2ನೇ ಶುಕ್ರವಾರ ಬರುತ್ತೆ. ಸೊ ಇದನ್ನು ನಾವು ಹೇಗೆಲ್ಲ ಮಾಡ್ತೀವಿ ಅಂತಂದರೆ, ಒಂದೊಂದು ಸೈಡ್ ಒಂದೊಂದು ಥರ. ಒಂದು ಸೈಡು ಈ ಕಡೆ ಬೆಳಗಾವಿ ಸೈಡೆಲ್ಲ ಹೇಗೆ ಮಾಡ್ತಾರೆ ಅಂತಂದರೆ 4 ವಾರ ಶುಕ್ರ ಗೌರಿ ಅಂತ ಮಾಡ್ತಾರೆ. 4 ವಾರ 3 ವಾರ ಹಾಗೆ ಮಾಡಿ 4ನೇ ವಾರ ಸಾರಿ ಉಡಿಸಿ ಎಲ್ಲ ಫುಲ್ ಅಲಂಕಾರ ಮಾಡಿ ದೇವರಿಗೆ ನೈವೇದ್ಯ 5 ಥರ. ಸೊ ಇವಾಗ ಫಸ್ಟಿಗೆ ವರಮಹಾಲಕ್ಷ್ಮಿನ ಯಾವ ಥರ ರೆಡಿ ಮಾಡ್ಕೋಬೇಕಂತಂದರೆ, ಫಸ್ಟು ಶ್ರಾವಣ ಮಾಸದಲ್ಲಿ ಮನೇನ ಕ್ಲೀನ್ ಮಾಡ್ಕೋಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವರ ಮನೇನ ಫುಲ್ ಸ್ವಚ್ಛವಾಗಿ ಎಲ್ಲ ದೇವರನ್ನೆಲ್ಲ ತೊಳೆದುಕೊಂಡು ಎಲ್ಲನೂ ರೆಡಿ ಮಾಡಿಟ್ಕೋಬೇಕು. ಆಮೇಲೆ ವರಮಹಾಲಕ್ಷ್ಮಿನ ಹಿಂದಿನ ದಿನವೇ ಕೂಡಿಸ್ಬಾರ್ದು. ಎಲ್ಲ ಆಲ್ಮೋಸ್ಟ್ ಹೇಗೆ ಮಾಡ್ತಾರೆ, ನೈಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಸೊ ನೈಟ್ ಏನು ರೆಡಿ ಮಾಡ್ಕೋಬೇಕಂತಂದರೆ, ಕಳಶನ ಇಡಬಾರ್ದು. ಟೇಬಲ್ ಆಗಲಿ ಡೆಕೋರೇಷನ್ ಆಗಲಿ ಈ ಥರ ಮಾಡ್ಕೋಬೇಕು. ಬಟ್ ದೇವರನ್ನ ರೆಡಿ ಮಾಡಬಾರ್ದು ನಾವು. ಏನಂದರೆ ಜನ ಹೇಗೆ ಮಾಡ್ತಾರೆ ಅಂದರೆ, ಮಾರ್ನಿಂಗ್ ಟೈಮ್ ಸಿಗಲ್ಲ ಅಂತ ಸೊ ಇವಾಗ ನೈಟೇನೆ ಸೀರೆ ಎಲ್ಲ ಉಡಿಸ್ಬಿಡ್ತಾರೆ. ಸಾರಿ ಕೂಡ ಉಡಿಸ್ಬಿಡ್ತಾರೆ. ದೇವಿ ಮೂರ್ತಿನೂ ಒಬ್ಬೊಬ್ರು ಇಡೋರು ಇಡ್ತಾರೆ. ಸೊ ಹಾಗೆಲ್ಲ ಮಾಡಬಾರ್ದು. ಫಸ್ಟಿಗೆ ಮನೆ ಶುದ್ಧ ಮಾಡ್ಕೋಬೇಕು. ಮನೆ ಶುದ್ಧ ಮಾಡ್ಕೊಂಡು ಮನೆಯೆಲ್ಲ ಸಂಪೂರ್ಣ ಸ್ವಚ್ಛಗೊಳಿಸ್ಬೇಕು. ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸ್ಬೇಕು. ಆಮೇಲೆ ಗೌರಿಯನ್ನು ಸಿದ್ಧಪಡಿಸ್ಬೇಕು. ಯಾವ ಥರ ಗೌರಿಯನ್ನು ಸಿದ್ಧಪಡಿಸ್ಬೇಕು, ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ವಸ್ತುಗಳು ಏನೇನು ಬೇಕು ನಮ್ಗೆ ಪೂಜಾಕ್ಕೆ ಅಂತ ನಾವು ರೆಡಿ ಮಾಡ್ಕೋಬೇಕು. ಈಗ ತೆಂಗಿನಕಾಯಿ, ಕಳಶ, ಮಾವಿನ ಎಲೆ, ಹಳದಿ ಅಂದರೆ ಅರಿಶಿನ ಬೇರು, ಕುಂಕುಮ, ಅಕ್ಕಿ, ಹೂವು, ಸೀರೆ, ಆಭರಣ, ಹಣ್ಣು, ತಾಂಬೂಲ ಕೂಡ ರೆಡಿ ಮಾಡಿ ಹಿಂದಿನ ದಿನವೇ ನಮಗೇನು ಬೇಕಲ್ವ ಎಲ್ಲನೂ ಮಾರ್ಕೆಟಿಂದ ತಂದಿಟ್ಕೋಬೇಕು. ಆಮೇಲೆ ಗೌರಿಗೆ ನಮಗೆ ಸೀರೆ ಉಡಿಸ್ಬೇಕಲ್ವ, ಸೀರೆ ಎಲ್ಲ ನೀರಿಗೆ ಮಾಡಿಟ್ಕೊಂಡ್ರೆ ನಡೆಯುತ್ತೆ. ಬಟ್ ದೇವರನ್ನೇ ಅಲಂಕಾರ ಮಾಡಬಾರ್ದು ಹಿಂದಿನ ದಿನ. ಅದೆಲ್ಲ ಏನು ಬೇಕಲ್ವ ಎಲ್ಲ ತೆಗೆದಿಟ್ಕೋಬೇಕು. ಮೊದಲೇ ಏನು ಸ್ಟೆಪ್ನಿ ಪಿನ್ ಆಗಲಿ ಆ ಥರ ಎಲ್ಲನೂ ತೆಗೆದಿಟ್ಕೋಬೇಕು. ಆಮೇಲೆ ಅಲಂಕಾರ ಮಾಡೋಕ್ಕೆ ತೋರಣಗಳನ್ನ ಕಟ್ಕೋಬೋದು. ಹಿಂದಿನ ದಿನ ಎಲ್ಲನೂ ನಾವು ರೆಡಿ ಮಾಡಿಟ್ಕೋಬೋದು. ಆ ಥರ ಎಲ್ಲನೂ ದೀಪಗಳಾಗಲಿ, ಈಗ ಕ್ಯಾಸ್ಯುವಲಾಗಿ ಎಲ್ಲರೂ ನಾವು ದೀಪಾವಳಿಲಂತೂ ಮಾಡ್ತೀವಲ್ಲ. ಸೊ ಇವಾಗ ಮುಂಚೆನೇ ಎಲ್ಲ ತೆಗೆದಿಟ್ಕೋಬೇಕು. ನೈವೇದ್ಯಕ್ಕೆ ಸಿದ್ಧತೆ ಅಂದರೆ ನೈವೇದ್ಯಕ್ಕೆ ಇವಾಗ ಒಂದು ಸೈಡು ಒಬ್ಬಟ್ಟು ಅಂತಾರೆ, ನಮ್ಮ ಸೈಡೆಲ್ಲ ಹೋಳಿಗೆ ಅಂತಾರೆ. ಸೊ ಹೋಳಿಗೆ ಎಲ್ಲ ಅದಕ್ಕೆ ಒಬ್ಬೊಬ್ರು ಪಾಯಸ ಕೂಡ ಮಾಡ್ತಾರೆ. ಹೋಳಿಗೆಗೆ ಇವಾಗ ಕಡಲೆಬೇಳೆ ಆಗಲಿ, ಬೆಲ್ಲ, ಮೈದಾ, ಚಿರೋಟಿ ರವೆ ಈ ಥರನ ಮೊದಲೇ ಎಲ್ಲ ತೆಗೆದಿಟ್ಕೊಂಡ್ರೆ ಮಾರ್ನಿಂಗ್ ಪೂಜೆ ಆದ ಕೂಡಲೇ ನಮಗೆ ಈಸಿಯಾಗಿ ನೈವೇದ್ಯ ಮಾಡೋಕ್ಕೆ ಒಳ್ಳೆಯದು, ಬೇಗ ಸಿಗುತ್ತೆ ಅಂತ. ಪೂಜೆ ಸಾಮಗ್ರಿ ಅಂತೂ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ವ್ರತ ಹಾಗೂ ಪೂಜೆ ಸಮಯ ಮಾರ್ನಿಂಗ್ ಬೇಗನೆ ಪೂಜೆ ಮುಗಿಸಿ ಶಾಂತ ರೀತಿಯಲ್ಲಿ ಪೂಜೆ ಅವಸರ ಇಲ್ಲ, ನಂಗೆ ಕೆಲಸ ಇದೆ ಹಾಗೆ ಹಿಂಗೆ ಅಂತ ಬೇಗ ಮಾಡ್ಕೋಬಾರ್ದು. ಮನಸ್ಸು ಸ್ವಚ್ಛವಾಗಿ ಇಟ್ಕೊಂಡು ಪೂಜೆ ಮಾಡಬೇಕು. ದೇವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ಮನಸ್ಸಿನಲ್ಲಿ ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡ್ಕೊಳ್ಳಿ. ಲಕ್ಷ್ಮಿನ ಕೂರಿಸಿ ಲಕ್ಷ್ಮಿ ಕಥೆನ ಹೇಳಿ ಆರತಿ ಮಾಡಿ ಪ್ರಸಾದ ಹಂಚಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಿ ಮುತ್ತೈದೆಯರಿಗೂ ಕೂಡ. ಹಾಗೆ ನಾವು ಎಷ್ಟು ಜನ ಆಗುತ್ತೋ ಅಷ್ಟು ಜನನ ಕರಿಬೋದು ಮುತ್ತೈದೆಯರನ್ನ. 5 ಜನ ಆಗಲಿ 11 ಜನ ಆಗಲಿ ಕರೆದು ಅವ್ರನ್ನ ಸ್ವಲ್ಪ ಉಪಚರಿಸಿ, ಏನಾದರೂ ಸ್ವಲ್ಪ ಹಾಲಾಗಲಿ ಸ್ವಲ್ಪ ಸ್ವೀಟ್ ಆಗಲಿ ಏನಾದರೂ ಮನೆ ಬಂದ ಮುತ್ತೈದೆಯರಿಗೆ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಕಾಲು ನಮಸ್ಕಾರ ಮಾಡಿ ಬಾಗ್ನನ ನಾವು ಕೊಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಹಾಕಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾಪಿ ವರಮಹಾಲಕ್ಷ್ಮಿ.